ಮುಂಜಾಗ್ರತೆಯಾಗಿನೇ ಎಲ್ಲವನ್ನ ಇಟ್ಕೊಂಡಿದ್ರಾ? ಪೊಲೀಸರು ಒಂದು ರೀತಿ ಮುಂಜಾಗ್ರತೆಯನ್ನ ವಹಿಸಿದ್ರೆ ಕಲ್ಲು ತೂರಾಟ ಮಾಡಬೇಕು ಅಂತ ನಿರ್ಧಾರವನ್ನ ಪೂರ್ವ ನಿಯೋಜಿತವಾಗಿತ್ತ? ಇದು ಈಗ ಕಾಡ್ತಾ ಇರುವಂತ ಪ್ರಶ್ನೆ. 30 ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ. ದಾವಣಗೆರೆ ಎಸ್ಪಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಅಗತ್ಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಕಲ್ಲು ತೂರಾಟ ಸಂಬಂಧ 5 ಕೇಸ್ಗಳನ್ನು ದಾಖಲಿಸಲಾಗಿದೆ. ಖಾಲಿ ಬಿಯರ್ ಬಾಟಲ್ ಅನ್ನು ಸಂಗ್ರಹಿಸಿದ 10 ಜನರನ್ನ ಬಂಧಿಸಿದ್ದೇವೆ ಅಂತ ಹೇಳಿದ್ದಾರೆ. ಶಾಂತಿ ಕದಡುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಐಜಿ ಅವರು ಹೇಳಿದ್ದಾರೆ. ದಾವಣಗೆರೆ ಗಲಭೆ ಪೂರ್ವ ವಲಯದಲ್ಲಿ ಈಗ ಏನಾಗಿದೆ ಅನ್ನುವಂಥ ವಿಚಾರ ಒಂದು ಕಡೆಗಿದೆ. ಸೊ ಯಾರ್ಯಾರೆಲ್ಲ ಈ ರೀತಿಯಾಗಿ ಸಂಗ್ರಹವನ್ನು ಮಾಡಿಟ್ಕೊಂಡಿದ್ರು ಅನ್ನುವಂಥದ್ದು ಈಗ ಪತ್ತೆ ಹಚ್ಚಿದ್ದಾರೆ. ಸೊ ಪೂರ್ವ ವಲಯ IGP ಆದಂಥ ರಮೇಶ್ ಬಾನೋತ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದೀಗ ನೋಡಿ. ಅಲ್ಲಿ ಬಾಟ್ಲ್ಗಳನ್ನು ಹೇಗೆ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ನಾಗಮಂಗಲದಲ್ಲಿ ಸಿಕ್ಕಿದ್ದು ಕೂಡ ಇದೇ ರೀತಿಯಾಗಿ ಬಾಟ್ಲ್ಗಳು. ಅಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ಬಳಕೆ ಮಾಡಿದ್ರು, ಇಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನೆಲ್ಲ ಖಾಲಿ ಬಾಟ್ಲ್ಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಅದರ ಜೊತೆಗೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಹಾಗಿದ್ದಾಗ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತನ ಅನ್ನುವಂಥ ಸಹಜವಾಗಿ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಈಗ ದಾವಣಗೆರೆ ಗಲಭೆ ಬಗ್ಗೆ ಪೂರ್ವ ವಲಯ IGP ರಮೇಶ್ ಬಾನೋತ್ ಅವರು ಹೇಳಿಕೆ ಕೊಟ್ಟು 30 ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ. ಜೊತೆಗೆ 5 ಕೇಸ್ಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. 10 ಜನರನ್ನ ಬಂಧಿಸಿದಾರಂತೆ ಈ ಖಾಲಿ ಬಾಟಲ್ಗಳನ್ನು ಎಲ್ಲ ತುಂಬಿಟ್ಕೊಂಡಿರುವಂಥವ್ರನ್ನ. ಈ ಕಿಡಿಗೇಡಿಗಳು ಬಂದು ಕಲ್ಲು ತೂರಾಟ ಮಾಡಿದ್ದರು. ಅವ್ರನ್ನು ನೈಟು ಕೆಲವ್ರನ್ನ ನಾವು ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಂಡಿದ್ದೀವಿ. ಕೆಲವರು ಜನನೂ ನಾವು ಐಡೆಂಟಿಫೈ ಮಾಡಿ ಒಂದು ಟೋಟಲ್ 30 ಜನನೂ ಸೆಕ್ಯೂರ್ ಮಾಡಿದ್ದೀವಿ. 30 ಜನ ಆಗಿದ್ದಾರೆ. ಅದಾದ ನಂತರ ಇನ್ನೇನೆಂದರೆ ಈ ಕೆಲವು ಸಾಕ್ಷಿಗಳು ಸಿಕ್ಕಿದ್ದೇವೆ, ಸ್ವಲ್ಪ ಇದು ಸಿಕ್ಕಿದ್ದೇವೆ. ಅದ ಮೇಲೆ ಇನ್ನೂ ಐಡೆಂಟಿಫಿಕೇಷನ್ ಮಾಡೋದು ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಬಂದು ಗಿಡಿಗಳು ಅದರ ಬಂದು ಶಾಂತಿ ಸುವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಿದ್ದಾರೋ ಅವರೆಲ್ಲರ ಮೇಲೂ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತಗೊಳ್ತೇವೆ. ಅದು ಈಗ ವಿಚಾರಣೆ ನಡೀತಾ ಇದೆ. ಯಾಕಂದರೆ ಅವರು ಅಲ್ಲಿ ಬಂದು ಪ್ರೊಸೆಷನ್ ಹೋಗೋ ಸಮಯದಲ್ಲಿ ಬಂದು ಮಾಡಿದಂದರೆ, ಯಾಕಂದರೆ ಆಗಾಗ ಸಡನ್ ಪ್ರೊವೊಕೇಷನ್ ಏನಾಗಿದ್ದು ಕಂಡು ಬಂದಿಲ್ಲ. ಸೊ ಉದ್ದೇಶಪೂರ್ವಕವಾಗಿ ಮಾಡೋ ರೀತಿಯಲ್ಲಿ ಕಾಣುತ್ತದೆ. ಇನ್ನೊಂದೇನೆಂದರೆ ಈಗ ಬೆಳಿಗ್ಗೆಯಿಂದ ನಾವು ಕಂಪ್ಲೀಟ್ ಸ್ಟಾಫ್ ಎಲ್ಲ ಹಾಕ್ಕೊಂಡಿದ್ದೀವಿ. ಇವತ್ತು ಎಲ್ಲ ಸಿಟಿನಲ್ಲಿ ಬಂದೋಬಸ್ತ್ ನಡೀತಾ ಇದೆ. ತಮ್ಮವರು ಹೇಳುವುದೇನೆಂದರೆ ಈಗ ಕಂಪ್ಲೀಟ್ ದಾವಣಗೆರೆ ನಗರದಲ್ಲಿ ಪ್ರಶಾಂತ ಶಾಂತಿಯುತ ನೋಡಿ, ಹಲವು ಕಡೆಗಳಲ್ಲಿ ನೀವು ಅಲ್ಲಲ್ಲಿ ದಾಳಿ ಮಾಡಬೇಕು. ಈ ಘಟನೆ ಆದ ನಂತರ ನೀವು ಈ ರೀತಿಯಾಗಿ ರೇಡ್ ಮಾಡಿ ತಗೊಳ್ತಾ ಇರುವಂಥ ಬಾಟಲ್ಗಳನ್ನು ವಶಪಡಿಸ್ಕೊಳ್ತಾ ಇದ್ದೀರಾ. ಬಟ್ ಕೆಲವು ಜಾಗಗಳಿದೆ, ನಾನು ಹೆಸರನ್ನು ಉಲ್ಲೇಖ ಮಾಡೋಕ್ಕೆ ಹೋಗೋದಿಲ್ಲ. ಅಂತಹ ಜಾಗಗಳ ಬಗ್ಗೆ ಅನುಮಾನಗಳು ಸಾಕಷ್ಟು ಜನರಿಗಿದೆ. ಆ ಜಾಗಗಳಿಗೆ ನೀವು ಹೋಗಿ ಒಂದ್ಸಲ ರೇಡ್ ಮಾಡ್ತಾ ಇರಬೇಕು ಅವಾಗ. ನನ್ನ ಸಹೋದ್ಯೋಗಿ ಪುನೀತ್ ಆಪ್ತಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಇವೆಲ್ಲ ಬಾಟಲ್ಗಳನ್ನ ಸಂಗ್ರಹಿಸಿಟ್ಟಿರೋದನ್ನು ನೋಡ್ತಾ ಇದ್ರೆ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡಿಕೊಂಡಂಗಿದೆ. ಇದೇನು ನಾಗಮಂಗಲದಿಂದ ಇವರೇನು ಪಾಠ ಕಲ್ತಂಗಿಲ್ಲ, ಹಿಂದಿನ ಘಟನೆಗಳಿಂದ ಪಾಠ ಕಲ್ತಂಗಿಲ್ಲ. ಇನ್ನೂ ಹೆಚ್ಚಿನ ರೀತಿಯಾದಂಥ ಅನಾಹುತವನ್ನು ಮಾಡೋಕ್ಕೆ ತಯಾರಿ ಮಾಡಿಸ್ಕೊಂಡಂಗಿದೆ ಅಲ್ವಾ? ಖಂಡಿತವಾಗ್ಲೂ ಅರುಣ್, ಇದು ಪ್ರೀ ಪ್ಲ್ಯಾನ್ಡ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ರಾಶಿಗಟ್ಟಲೆ ಬಾಟ್ಲುಗಳ ರಾಶಿ ನೋಡ್ತಾ ಇದ್ರೆ, ಇನ್ನೊಂದು ಕಡೆ ಈಗಾಗಲೇ ಪೊಲೀಸರು ಕೂಡ 30 ಜನರನ್ನ, ಅಂದರೆ 2 ಕೋಮಿನ 30 ಜನರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿರುವಂಥದ್ದು. ಮತ್ತು 18 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುವಂಥದ್ದು. IGP ಆದಂತಹ ರಮೇಶ್ ಅವರು ಕೂಡ ಒಂದು ಈಗಾಗಲೇ ಸ್ಪಷ್ಟನೆ ಕೂಡ ಕೊಟ್ಟಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ಪ್ರಚೋದನಕಾರಿಯಾಗಿ ಏನಾದರೂ ಪೋಸ್ಟ್ ಹಾಕಿದ್ರೆ ಮತ್ತು ವಿಡಿಯೋ ಏನಾದ್ರು ಹರಿದು ಬಿಟ್ಟರೆ ಅವ್ರ ಮೇಲೆ ಒಂದು ಸೂಕ್ತವಾದಂತಹ ಕ್ರಮವೂ ಕೂಡ ತೆಗೆದುಕೊಳ್ತೀವಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಬಿಯರ್ ಬಾಟ್ಲುಗಳ ವಿಡಿಯೋ ಏನು ವೈರಲ್ ಆಗ್ತಾ ಇದೆ, ಇದರಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಈಗಾಗಲೇ ಆಜಾದ್ ನಗರ ಪೊಲೀಸರು ಕೂಡ ಆ ವಿಡಿಯೋ ಹಿಂದೆ ಬೆನ್ನತ್ತಿರುವಂಥ ಹಿನ್ನೆಲೆಯಲ್ಲಿ ಆ ಬಾಟಲ್ ಎಲ್ಲಿ ರಾಶಿ ಇದ್ವು ಮತ್ತು ಯಾವ ಕಾರಣಕ್ಕೆ ಅವನ್ನ ಸಂಗ್ರಹಿಸಿಟ್ಟಿದ್ರು ಅನ್ನುವಂಥದ್ದು ಎಲ್ಲವನ್ನು ಕೂಡ ಒಂದು ಕೂಲಂಕುಷವಾಗಿ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಈಗಾಗಲೇ ADGP ಆದಂಥ ಹಿತೇಂದ್ರ ಅವರು ಕೂಡ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ದಾವಣಗೆರೆ SP ಅವರಾಗಿರ್ಬೋದು, ಹಾವೇರಿ ಮತ್ತು ಚಿತ್ರದುರ್ಗ 3 SP ಸಮ್ಮುಖದಲ್ಲಿ ಮತ್ತು IGP ಆದಂತಹ ರಮೇಶ್ ಅವರ ಸಮ್ಮುಖದಲ್ಲಿ ಒಟ್ಟು 4 ಜನ ಮತ್ತು ADGP ಆದಂತಹ ಹಿತೇಶ್ ಅವರು ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಈ ಎಲ್ಲ ಘಟನೆಗಳು ಆದವು ಮತ್ತು ಇದನ್ನು ನಿಯಂತ್ರಣ ಮಾಡೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಎಲ್ಲವನ್ನು ಕೂಡ ಸೂಕ್ತವಾದಂತಹ ಕ್ರಮವನ್ನು ಅಂದರೆ ಚರ್ಚೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಆಜಾದ್ ನಗರ ಆಗಿರ್ಬೋದು, ಈ ಭಾಗಗಳಲ್ಲಿ ಸಾಕಷ್ಟು ಸೂಕ್ಷ್ಮವಾದಂತಹ ಪ್ರದೇಶ. ಈ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆಗಳಾಗಲಿ ಮತ್ತು ಪ್ರಚೋದನಕಾರಿ ವಿಡಿಯೋಗಳಾಗಲಿ ಹರಿಬಿಟ್ರೆ ಸಾಕಷ್ಟು ಒಂದು
ಗಲಭೆಗೆ ಕಾರಣ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ತಿರುವಂಥದ್ದು. ಅರುಣ್. ಓಕೆ ಪುನೀತ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು. ದಾವಣಗೆರೆಯಲ್ಲಿ ಆದಂಥ ಗಲಭೆ ಪ್ರಕರಣ ಏನಿದೆ, ಈ ಪ್ರಕರಣ ಈಗ ಕಲ್ಲು ತೂರಾಟ ಆಗಿರುವಂಥ ಪ್ರಕರಣ ಬೆಣ್ಣೆ ನಗರಿ ಅಂತ ಕರೆಸ್ಕೊಳ್ಳುತ್ತೆ ದಾವಣಗೆರೆ. ಆದರೆ ಈಗ ಆಜಾದ್ ನಗರ ಠಾಣೆಗೆ ಎಡಿಜಿಪಿ ಹಿತೇಂದ್ರ ಅವರು ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಪೂರ್ವ ವಲಯ ಐಜಿಪಿ ರಮೇಶ್ ಬಾನೋತ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ದಾವಣಗೆರೆ ಎಸ್ಪಿ ಉಮಾ ಅವರು ಕೂಡ ಸಾಥನ್ನು ನೀಡಿದ್ದಾರೆ. ಚಿತ್ರದುರ್ಗದ ಎಸ್ಪಿ ರಂಜಿತ್ ಭಂಡಾರು, ಹಾವೇರಿ ಎಸ್ಪಿ ಅಂಶುಕುಮಾರ್ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಏನು ಮಾಡಬೇಕು, ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಇದೆ. ಇವೆಲ್ಲ ಪ್ರಕರಣಗಳು ಹೇಗೆ ಅಂತಂದರೆ, ನೀವು ಒಂದು ಘಟನೆಯಿಂದ ಸರಿಯಾಗಿ ಪಾಠವನ್ನು ಕಲಿಸದೇ ಇದ್ರೆ ಇದೇ ರೀತಿಯಾಗಿ ಮರುಕಳಿಸುತ್ತೆ. ನಿಮಗೆ KG ಹಳ್ಳಿ DG ಹಳ್ಳಿಯಲ್ಲಿ ಆದಂಥ ಸಂದರ್ಭದಲ್ಲಿ ಆ ಕೃತ್ಯವನ್ನು ಎಸಗಿದಂಥವರಿಗೆ ಸರಿಯಾಗಿ ಪಾಠವನ್ನು ಕಲಿಸ್ತಿಲ್ಲ. ಹಾಗಾಗಿ ಹಲವರಿಗೆ ಅದು ಕುಮ್ಮಕ್ಕು ಸಿಕ್ಕಂಗಾಯಿತು. ಮಂಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ ಇಂಥ ಕೃತ್ಯಗಳಾದಾಗ ಅವರಿಗೆ ಪಾಠವನ್ನು ಕಲಿಸ್ತಿಲ್ಲ. ಹಾಗಾಗಿ ಅವರಿಗೆ ಮತ್ತೊಂದಿಷ್ಟು ಕುಮ್ಮಕ್ಕು ಸಿಕ್ಕಂಗಾಯಿತು, ನಮ್ಮನ್ನು ಯಾರೇನು ಮಾಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ. ಹಾಗಾಗಿನೇ ಇಂಥ ಪ್ರಕರಣಗಳು ಅಲ್ಲಲ್ಲಿ